ತುಳಿತಕ್ಕೆ ಒಳಪಟ್ಟವರ ಬಗ್ಗೆ ಅಪಾರವಾದ ನಂಬಿಕೆಯನ್ನು ಉಳ್ಳವರಾಗಿದ್ದರು. ಇವತ್ತು ಅವರ ಮೃತ್ಯು ಈ ಭಾಗದ ಜನರಿಗೆ ಒಂದು ದೊಡ್ಡ ಕೊಂಡಿಯನ್ನು ಕಳೆದಂಗಾಗಿದೆ. ಅವರ ಕರ್ತವ್ಯ, ಅವರಲ್ಲಿದ್ದಂಥ ದೂರದೃಷ್ಟಿ, ಅವರ ವ್ಯಕ್ತಿತ್ವ, ಜನಸಾಮಾನ್ಯರಲ್ಲಿ ಇದ್ದಂಥ ನಂಬಿಕೆ ಎಂದೂ ಕೂಡ ಮರೆಯೋದಕ್ಕೆ ಸಾಧ್ಯತೆ ಇಲ್ಲ. ನಾಗೇಶ್ ಅವರು ಎಷ್ಟು ಬಾರಿ ಶಾಸಕರಾದರು, ಎಷ್ಟು ಬಾರಿ ಮಂತ್ರಿ ಆದರು ಅನ್ನೋದು ದೊಡ್ಡದಲ್ಲ. ಇದ್ದಂಥ ಸಂದರ್ಭದಲ್ಲಿ ಅವರ ನಡವಳಿಕೆ, ಅವರ ಸಾಮಾನ್ಯ ಜನರ ಬಗ್ಗೆ ಅವ್ರಿಗಿದ್ದಂಥ ಒಂದು ಗೌರವ ಪ್ರಾಯಶಃ ಎಂದೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ನಿನ್ನೆ ಮಧ್ಯಾಹ್ನ ನಮ್ಮ ಜಿಲ್ಲಾಧ್ಯಕ್ಷರು ಸನ್ಮಾನ್ಯ ರವಿ ಹಬ್ಬಾಕ್ ಅವರು ನಿನ್ನೆ ಬೆಳಿಗ್ಗೆ ದೂರವಾಣಿ ಮುಖೇನ, ನಿನ್ನೆ ಬೆಳಿಗ್ಗೆನೂ ಮೊನ್ನೆ ಸಾಯಂಕಾಲ ದೂರವಾಣಿ ಮುಖೇನ ತಿಳಿಸಿದಾಗ ನಾನು ಡೆಲ್ಲಿಯಲ್ಲಿದ್ದೆ. ನಿನ್ನೆ ಹೊರಟು ಬಂದು ಇವತ್ತು ಅವರ ದರ್ಶನವನ್ನು ಪಡೆದಿದ್ದೇನೆ. ಮನುಷ್ಯನಿಗೆ ಹುಟ್ಟು ಸಾವು ಶಾಶ್ವತ ಅನ್ನೋದು ಅರಿವಿದೆ. ಇದ್ದಂಥ ಸಂದರ್ಭದಲ್ಲಿ ನಮಗೆ ಕೊಟ್ಟಂಥ ಸಂದರ್ಭ, ಸನ್ನಿವೇಶ, ಅವಕಾಶಗಳನ್ನು ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದು ನಾಗೇಶ್ ಅವರಲ್ಲಿದ್ದಂಥ ಒಂದು ದೊಡ್ಡ ಗುಣ. ಅಂಥ ವ್ಯಕ್ತಿತ್ವವುಳ್ಳ ಒಬ್ಬ ವ್ಯಕ್ತಿ ಕಳ್ಕೊಂಡಿದ್ದೇವೆ ನಾವು. ಎಲ್ಲ ಒಂದು ಕಡೆ ಅವರ ಅನಿವಾರ್ಯತೆ, ಅವಶ್ಯಕತೆ ಇನ್ನೂ ಕೂಡ ಅವಶ್ಯಕತೆ ಇತ್ತು ಅನ್ನೋದು ನನ್ನ ವೈಯಕ್ತಿಕ ಭಾವನೆ. ಕೆಲವಾರು ಸಂದರ್ಭದಲ್ಲಿ ನಾನು ಲೋಕಸಭಾ ಸದಸ್ಯನಾಗಿ ನಿಂತಾಗ ಕೊನೆಯಲ್ಲಿ ನನಗೆ ಇನ್ನೊಂದು 15-20 ದಿನ ಮೇಲಿತ್ತು ಚುನಾವಣೆ. ಒಂದಿನ ಇದ್ದಕ್ಕಿದ್ದಾಗೇನೆ ಕರೆದ್ರು, ಇಲ್ಲಪ್ಪ ನೀನು ಮಾಧುಸ್ವಾಮಿ ಮನೆಗೆ ಬರಬೇಕು, ಅವ್ರ ಜೊತೆಯಲ್ಲಿ ಮಾತಾಡಬೇಕು ನೀನು ಅಂತ. ನಾನು ದಿನ ಮಾತಾಡ್ತಾ ಇದ್ದೀನಿ, ಇರಲಿ ಬಿಡಿ ಅಂದೆ. ಇಲ್ಲ ನನ್ನ ಜೊತೆಲಿ ಬರಲೇಬೇಕು. ಸುಮಾರು 1.5-2 ಗಂಟೆಗಳ ಕಾಲ ಅವರ ಒಂದು ಭಾವನೆ, ಪಕ್ಷ, ದೇಶ ಮತ್ತು ಇದ್ದಂಥ ಒಂದು ಅಗಾಧವಾದ ನಂಬಿಕೆ ಪ್ರಾಯಶಃ ನಮಗೆ ಇವತ್ತು ಸ್ವಲ್ಪ ನೋವನ್ನು ಉಂಟು ಮಾಡಿದೆ. ಹಾಗಾಗಿ ಅವರ ಆತ್ಮಕ್ಕೆ ಶಾಂತಿ ಕೋರೋಣ. ಇಂಥ ಒಬ್ಬ ಮಹಾನ್ ನಾಯಕನನ್ನು ಕಳ್ಕೊಂಡಿರ್ತಕ್ಕಂಥ ಆ ಕುಟುಂಬ, ಈ ಭಾಗದ ಜನರಿಗೆ ದೇವ್ರ ಶಕ್ತಿ ಕೊಡಲಿ. ಒಂದು ಹುಟ್ಟು ಸಾವಿನ ಜೊತೆಯಲ್ಲಿ ಇದ್ದಂಥ ದಿನಗಳನ್ನು ತುಂಬ ಗೌರವಯುತವಾಗಿ ಎಲ್ಲರಿಗೂ ಮೆಚ್ಚುಗೆ ಆಗುವ ಹಾಗೆ ನಡ್ಕೊಂಡಿದ್ದಾರೆ. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡ್ತಾರೆ. ಎಲ್ಲ ನೋಡ್ರಿ, ಯಾರ್ಯಾರು ಹಣೆ ಬರ ಏನೇನಿದೆಯೋ ಎಲ್ಲ ಆಗ್ತವೆ, ಆಯಿತಾ. ಒಂದು ನಾವ್ಯಾರು ಇನ್ನೊಬ್ರು ಯಾರು, ಅವ್ರಿಗೆ ಪಕ್ಷದ ಶಿಸ್ತಿನ ಸಿಪಾಯಿ. ಭಾರತೀಯ ಜನತಾ ಪಕ್ಷಕ್ಕೆ ಡಾಕ್ಟ್ರು ಪರಮೇಶ್ವರ್ ಅವರು ಒಂದು ಸ್ಟೇಟ್ಮೆಂಟ್ ಮಾಡಿದ್ದಾರೆ. ನಾನು ಒಂದು ಸಾರಿ ಸೋತಾಗ ನನ್ನ ಮನೆಗೆ ಬಂದು ನನಗೆ ಪಾರ್ಟಿಗೆ ಬಂದವರು ಅಂತ. ಅವ್ರ ಕುಟುಂಬದ ಬಗ್ಗೆ ಪಕ್ಷ ಇದೆ, ಅದು ತಾನಾಗಿ ಎಲ್ಲ ಕಡೆಯಲ್ಲೂ ಕೂಡ ಆಗ್ತದೆ. ಅದಕ್ಕಿಂತ ದೊಡ್ಡದು ಅವ್ರು ನಡ್ಕೊಂಡಂಥ ರೀತಿ ಇದೆಯಲ್ಲ, ಇದು ಎಲ್ಲರಿಗೂ ಕೂಡ ಮೆಚ್ಚತಕ್ಕಂಥದ್ದು. ಕೆಲವು ಕೂಡ ಯಾವ್ಯಾವ ಟೈಮ್ಗೆ ಏನೇನಾಗಬೇಕು ಆಗ್ತದೆ. ನನಗೆ ವೈರಲ್ ಫೀವರು, ನಾನು ಬರೋಕ್ಕೆ ಇವಾಗ ತಗೊಂಡು ಬಂದಿದ್ದೆ. ನಾನು ಬರೋ ಪರಿಸ್ಥಿತಿಯಲ್ಲೇ ಇರಲಿಲ್ಲ. ಸ್ವಲ್ಪ ಹೊತ್ತು ಇರ್ತೀನಿ.